ನಮಸ್ಕಾರ. ಈ ನಮ್ಮ ವಿಶೇಷ ವಿವರಣಾ ಕಥನಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ನಾವೊಂದು ಬೆರಗು ಹುಟ್ಟಿಸುವಂತ, ಎದೆಯಲ್ಲಿ ಕಿಚ್ಚು ಹೊತ್ತಿಸುವಂತ ನಮ್ಮದೇ ಮಣ್ಣಿನ ಐತಿಹಾಸಿಕ ಕಥನವನ್ನ ಕೆದುಕೋಣ. ಅದೇ ಹಲಗಲಿಯ ಬೇಡರ ಬಂಡಾಯ. ಇದೊಂಥರ ರಕ್ತ, ತ್ಯಾಗ ಮತ್ತು ಅಪ್ರತಿಮ ಸ್ವಾಭಿಮಾನದ ಕಥೆ ನೋಡಿ. ಇದರ ಪ್ರತಿಯೊಂದು ಮಗ್ಗುಲನ್ನೂ ನಾವಿಂದು ಆಳವಾಗಿ ಅರಿಯೋಣ. ಈ ಮಾತನ್ನೊಮ್ಮೆ ಕೇಳಿ, ಕೈಯಾನ ಹತಾರ ಕೊಡಬಾರದು. ಎಂಥ ಗಾಂಭೀರ್ಯ ಅಲ್ವಾ? ನಮ್ಮ ಕೈಯಲ್ಲಿರೋ ಆಯುಧಗಳನ್ನ ನಾವು ಯಾರಿಗೂ ಎಂದಿಗೂ ಒಪ್ಪಿಸುವುದಿಲ್ಲ ಅನ್ನೋ ಈ ಒಂದೇ ಒಂದು ಸಾಲು ಸಾಕು ಅಂದಿನ ಆ ಮಹಾನ್ ಹೋರಾಟದ ಕಾವು ಹೇಗಿತ್ತು ಅಂತ ನಮ್ಗೆ ಅರ್ಥ ಮಾಡಿಸೋಕೆ. ಇದು ಬರೀ ಮಾತಲ್ಲ, ಶತಮಾನಗಳಿಂದ ಆ ಜನ ಕಾಪಾಡಿಕೊಂಡು ಬಂದಿದ್ದ ಆತ್ಮಾಭಿಮಾನದ ಶಪಥ. ಇಡೀ ಕಥೆಯ ಜೀವಾಳವೇ ಇಲ್ಲಿದೆ ನೋಡಿ. ಈಗ ಈ ಜಾನಪದ ಲಾವಣಿಯ ಹಿನ್ನೆಲೆ ಏನು ಅನ್ನೋದನ್ನ ಸ್ವಲ್ಪ ನೋಡೋಣ. ಇಲ್ಲಿ ನಾವೆಲ್ಲರೂ ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈ ಲಾವಣಿ ಅನ್ನೋದು ಕೇವಲ ಮನರಂಜನೆಗೆ ಹಾಡೋ ಹಾಡಲ್ಲ, ಅದೊಂದು ಅಪ್ಪಟ ವೀರಗೀತೆ. ಜಾನಪದ ಸಾಹಿತ್ಯದಲ್ಲಿ ಅಸಾಧಾರಣ ಶೌರ್ಯ, ಸಾಹಸ, ತ್ಯಾಗವನ್ನ ಬಣ್ಣಿಸ್ತಾ ತಲೆಮಾರುಗಳಿಂದ ಬಾಯಿಂದ ಬಾಯಿಗೆ ಹರಿದು ಬಂದಿರೋ ಜೀವಂತ ಇತಿಹಾಸ ಇದು. ನಮ್ಮ ನೆಲದ ವೀರರ ಉಸಿರನ್ನ, ಅವರ ಸಾಹಸಗಾಥೆಯನ್ನ ಹಿಡಿದಿಡುವಂತ ಅತ್ಯಂತ ಪ್ರಬಲವಾದ ಮಾಧ್ಯಮ ಇದು ಅಂದ್ರೆ ಖಂಡಿತ ತಪ್ಪಾಗಲ್ಲ. ಇಂತಹ ಅದ್ಭುತವಾದ ಲಾವಣಿಯನ್ನ ಬಿ.ಎಸ್. ಗದ್ದಗಿಮಠ ಅವರು ತಮ್ಮ ಕನ್ನಡ ಜನಪದ ಗೀತೆಗಳು ಕೃತಿಯಲ್ಲಿ ಬಹಳ ಶ್ರದ್ಧೆಯಿಂದ ಸಂಗ್ರಹಿಸಿದ್ದಾರೆ. ಶೈಕ್ಷಣಿಕವಾಗಿ ಹಾಗೆ ಸಾಂಸ್ಕೃತಿಕವಾಗಿ ಈ ವೀರಗೀತೆಯನ್ನ ಉಳಿಸಿದ ಅವರ ಕಾರ್ಯವನ್ನ ನಾವಿಲ್ಲಿ ನೆನೆಯಲೇಬೇಕು. ಅವತ್ತವರು ಪಟ್ಟ ಶ್ರಮದಿಂದಲೇ ಅಲ್ವಾ ಇವತ್ತು ನಾವೆಲ್ಲರೂ ಈ ಐತಿಹಾಸಿಕ ಕಥೆಯನ್ನ ಕಿವಿಯಾರೇ ಕೇಳೋಕೆ ಸಾಧ್ಯವಾಗ್ತಿರೋದು. ಸರಿ, ಈಗ ಅಸಲಿ ಕಥೆಗೆ ಬರೋಣ. ಅದೇ ಕುಂಪಣಿ ಸರ್ಕಾರದ ಆದೇಶ ಅಂದ್ರೆ ನಿಶ್ಶಸ್ತ್ರೀಕರಣ ಕಾಯ್ದೆ. ವಿಲಾತಿಯಿಂದ ಹುಕುಂ ಕಳಿಸಿತು ಕುಂಪಣಿ ಸರ್ಕಾರ. ಅಂದ್ರೆ ಇಂಗ್ಲೆಂಡ್ನಿಂದ ಬ್ರಿಟಿಷ್ ಕಂಪನಿ ಸರ್ಕಾರ ಒಂದು ಕಠಿಣ ಆದೇಶವನ್ನ ಹೊರಡಿಸಿತು. ಅದೇ ಕುಖ್ಯಾತ ನಿಶ್ಶಸ್ತ್ರೀಕರಣ ಕಾಯ್ದೆ. ಯೋಚನೆ ಮಾಡಿ, ತಲೆತಲಾಂತರದಿಂದ ಆಯುಧಗಳನ್ನೇ ದೇವರೆಂದು ಪೂಜಿಸ್ತಾ ತಮ್ಮ ಪರಂಪರೆಯ ಭಾಗವಾಗಿ ಇಟ್ಟುಕೊಂಡಿದ್ದ ಜನರ ಕೈಯಿಂದಲೇ ಆಯುಧಗಳನ್ನ ಕಿತ್ತುಕೊಳ್ಳುವ, ಅವರ ಮೂಲಭೂತ ಹಕ್ಕನ್ನೇ ದಮನ ಮಾಡುವಂಥ ಎಂಥ ಅಮಾನವೀಯ ಹುಕುಮದಾಗಿತ್ತು. ಇಲ್ಲಿ ಕಾಣಿಸ್ತಿರುವ ಮೂಲ ಕಾವ್ಯದ ಸಾಲುಗಳು ಆ ದಿನದ ಬಿಕ್ಕಟ್ಟನ್ನ ಎಷ್ಟು ಅದ್ಭುತವಾಗಿ ಚಿತ್ರಿಸ್ತವೆ ಅಂದ್ರೆ, ಆ ವಿದೇಶಿ ಆಡಳಿತಕ್ಕೂ ನಮ್ಮವರ ಸ್ವಾತಂತ್ರ್ಯದ ದಾಹಕ್ಕೂ ನಡುವೆ ನಡೆದ ಘರ್ಷಣೆ ಸ್ಪಷ್ಟವಾಗಿ ಅರ್ಥವಾಗ್ಬಿಡುತ್ತೆ. ಎಲ್ಲಾ ಜನರಿಗೆ ಜೋರ್ಮಾಡಿ ಕಸಿದುಕೊಳ್ಳರಿ ಹತಾರ ಅನ್ನೋ ಸಾಲುಗಳನ್ನೊಮ್ಮೆ ಗಮನಿಸಿ, ಆ ವಿದೇಶಿ ಸರ್ಕಾರ ಹೇಗೆ ದಬ್ಬಾಳಿಕೆಯಿಂದ ಜನರ ಸ್ವಾತಂತ್ರ್ಯವನ್ನ ಹತ್ತಿಕ್ಕಲು ಪ್ರಯತ್ನಿಸ್ತು ಅನ್ನೋದು ಕಣ್ಣಿಗೆ ಕಟ್ಟಿದಂತಿದೆ ಅಲ್ವಾ? ಮುಂದೆ ಶುರುವಾಗಿದ್ದೇ ಹಲಗಲಿಯ ಬೇಡರ ಬಂಡಾಯ, ಒಂದು ಅಪ್ರತಿಮ ಸ್ವಾಭಿಮಾನದ ಕಥೆಯಿದು. ಇಲ್ಲಿ ನಾವು ಮರೆಯಲೇಬಾರದ ಕೆಲವು ಪ್ರಮುಖ ಹೆಸರುಗಳಿವೆ. ಪೂಜೇರಿ ಹನುಮ, ಬ್ಯಾಡರ ಬಾಲ ಮತ್ತೆ ಜಡಗರಾಮ. ಇವರು ಯಾರು ಗೊತ್ತಾ? ಇವರು ಯಾರು ರಾಜಮಹಾರಾಜರಲ್ಲ, ಅಂದಿನ ಕಾಲದ ನಮ್ಮಂತಹುದೇ ಸಾಮಾನ್ಯ ಜನ. ಆದ್ರೆ ಆ ಅನ್ಯಾಯದ ವಿರುದ್ಧ ಒಂದಾಗಿ ನಿಂತಾಗ ಅವರು ಅಜರಾಮರವಾದ ಪ್ರತಿರೋಧದ ಸಂಕೇತಗಳಾಗಿ ಬದಲಾಗಿಬಿಟ್ರು. ನಿಜವಾದ ಇತಿಹಾಸವನ್ನ ನಿರ್ಮಿಸೋದು ಸಾಮಾನ್ಯರೇ ಅನ್ನೋ ದೊಡ್ಡ ಸತ್ಯವನ್ನ ಇದು ನಮಗೆ ಸಾರುತ್ತೆ. ಆ ಬೇಡರ ಒಗ್ಗಟ್ಟು ಹೇಗಿತ್ತು ಅನ್ನೋದನ್ನ ಈ ಪದ್ಯಗಳು ಬಹಳ ಸುಂದರವಾಗಿ ಕಟ್ಟಿಕೊಡ್ತಿವೆ. ಏನೇ ಆಗ್ಲಿ, ನಾವು ಒಟ್ಟಾಗಿ ನಿಂತು ಹೋರಾಡ್ತೀವಿ, ಯಾವುದೇ ಕಾರಣಕ್ಕೂ ಶರಣಾಗೋದಿಲ್ಲ ಅನ್ನೋ ಅವರ ಆ ಸಾಮೂಹಿಕ ಪ್ರತಿಜ್ಞೆಯನ್ನ ಈ ಸಾಲುಗಳು ನಮ್ಮ ಮುಂದಿಡ್ತೇವೆ. ನಮ್ಮ ಪ್ರಾಣವೇ ಹೋದ್ರೂ ಸರಿ, ನಮ್ಮ ಆಯುಧಗಳನ್ನ ನಾವು ಒಪ್ಪಿಸುವುದಿಲ್ಲ. ಅಪ್ಪ, ಎಂತಹ ಅದ್ಭುತವಾದ ರೋಮಾಂಚನಕಾರಿ ನಿರ್ಧಾರವಿದು! ಒಂದು ಬೃಹತ್ ಬ್ರಿಟಿಷ್ ಸಾಮ್ರಾಜ್ಯದ ಎದುರು ಸಣ್ಣ ಹಳ್ಳಿಯೊಂದರ ವೀರಲು ತೋರಿದ ಈ ಅದಮ್ಯ ಧಿಕ್ಕಾರ ಇದೆಯಲ್ಲ, ಅದು ನಮ್ಮೆಲ್ಲರ ಎದೆಯಲ್ಲೂ ಹೆಮ್ಮೆಯನ್ನ ಉಕ್ಕಿಸುತ್ತೆ. ಇದು ಕೇವಲ ಕಬ್ಬಿಣದ ಶಸ್ತ್ರಾಸ್ತ್ರಗಳ ರಕ್ಷಣೆಯಾಗಿರಲಿಲ್ಲ, ಇದು ಅವರ ಅಪ್ಪಟ ಆತ್ಮಗೌರವದ ರಕ್ಷಣೆಯಾಗಿತ್ತು. ಆಮೇಲೇನಾಯ್ತು? ಬ್ರಿಟಿಷರ ಕ್ರೂರ ದಾಳಿ ಮತ್ತು ಹಲಗಲೆಯ ವಿನಾಶ ಶುರುವಾಯಿತು. ಈ ಘಟನೆ ಹೇಗೆ ಒಂದು ಭೀಕರ ಹಿಂಸಾಚಾರಕ್ಕೆ ತಿರುಗಿತು ಅಂತೊಮ್ಮೆ ನೋಡಿ. ಮೊದಲು ನಿಶ್ಶಸ್ತ್ರೀಕರಣದ ಆದೇಶ ಬಂತು. ಅದಕ್ಕೆ ಅವರು ಒಪ್ಪದಿದ್ದಾಗ ಬ್ರಿಟಿಷ್ ದಂಡು ಬಂದು ನಿಂತಿತ್ತು. ಆಮೇಲೆ ಕರುಣೆಯೇ ಇಲ್ದಂತೆ ಗುಂಡಿನ ಮಳೆಗರೆದ್ರು. ಕೊನೆಗೆ ಇಡೀ ಹಲಗಲಿ ಗ್ರಾಮವನ್ನೇ ಸುಟ್ಟು ಭಸ್ಮ ಮಾಡ್ಬಿಟ್ರು. ತನ್ನ ಅಪ್ರತಿಮ ಧೈರ್ಯಕ್ಕಾಗಿ ಇಡೀ ಊರಿಗೂರೇ ತನ್ನನ್ನ ತಾನು ಆಹುತಿ ನೀಡಿದ ಕರುಣಾಜನಕ ಕಥೆಯಿದು. ಆ ಮಾರಣ ಹೋಮವನ್ನ ನೈಜವಾಗಿ ವರ್ಣಿಸುವ ಈ ಮೂಲ ಕಾವ್ಯದ ಸಾಲುಗಳನ್ನ ಓದಿದ್ರೆ ಆ ದಿನದ ಭೀಕರತೆ ಇವತ್ತಿಗೂ ನಮ್ಮ ಕಣ್ಣು ಮುಂದೆ ಬಂದು ನಿಲ್ಲುತ್ತೆ. ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡಂತನೋ ಊರ ಅನ್ನೋ ಸಾಲು ಆ ಬ್ರಿಟಿಷ್ ಅಧಿಕಾರಿಯ ಕ್ರೌರ್ಯವನ್ನ, ಆ ಹಳ್ಳಿಯಲ್ಲಾದ ಆಸ್ತಿಪಾಸ್ತಿ ಪ್ರಾಣಹಾನಿಯ ಭೀಕರತೆಯನ್ನ ಯಾವುದೇ ಮುಚ್ಚುಮರಿಯಿಲ್ಲದೆ ನಮ್ಮ ಕಣ್ಣಿಗೆ ರಾಚುವಂತ ತೆರೆದಿಡುತ್ತೆ. ಗುಂಡು ಹೊಡೆದ್ರೂ ಮುಂಗಾರಿ ಸಿಡಿಲ ಸಿಡಿದ್ ಹಂಗ
ಅಂದ್ರೆ ಮುಂಗಾರಿನ ಸಿಡಿಲು ಅಪ್ಪಳಿಸಿದ ಹಾಗೆ ಗುಂಡುಗಳನ್ನ ಹಾರಿಸಿದರಂತೆ. ಬ್ರಿಟಿಷರ ಆ ಕ್ರೂರ ದಾಳಿ ಹಲಗಲಿಯ ಭೂಮಿಯನ್ನ ಸುಟ್ಟು ಕರಕಲಾಗಿಸಿದ ಆ ಭೇಕರ ಬಿರುಗಾಳಿಯ ಚಿತ್ರಣವನ್ನ ಜಾನಪದ ಕವಿ ಎಷ್ಟೊಂದು ಪ್ರಬಲವಾಗಿ ನಮ್ಮೆಲ್ಲರ ಮನಕಲುಕುವಂತೆ ಕಟ್ಟಿಕೊಟ್ಟಿದ್ದಾನೆ ಅಲ್ವಾ? ಕೊನೆಯದಾಗಿ ತ್ಯಾಗದ ಅಮರ ಸಂದೇಶ ಮತ್ತು ಶಾಶ್ವತವಾದ ಪರಂಪರೆ. ನೋಡಿ, ಹಲಗಲಿಯ ಭೌತಿಕ ಕುರುಹುಗಳು ಇವತ್ತು ನಾಶವಾಗಿರಬಹುದು. ಬೂದಿ ಮಾಡ್ಯಾರೋ ಹಲಗಲಿ ಸುತ್ತು ಗುರ್ತಿಲ್ಲದ ಹಾಗೆ ಅಂತ ಕವಿಯೇ ಹೇಳಿದಾನೆ. ಆದ್ರೆ ಆ ವೀರರ ತ್ಯಾಗ ಇದೆಯಲ್ಲ, ಅದು ಅವರನ್ನ ಕನ್ನಗದ ಮಣ್ಣಿನಲ್ಲಿ ಶಾಶ್ವತವಾಗಿ ಉಳಿಸಿತು. ಅವರು ಕೇವಲ ಹೋರಾಟಗಾರರಲ್ಲ, ಈ ಮಣ್ಣಿನ ಸ್ವಾಭಿಮಾನದ ಕಾವಲುಗಾರರಾಗಿ ನಮ್ಮ ಜಾನಪದ ಪರಂಪರೆಯಲ್ಲಿ ಎಂದೆಂದಿಗೂ ಅಮರರಾಗ್ಬಿಟ್ರು. ನಾವೆಲ್ಲರೂ ಇಂದು ಈ ಕಥನದಿಂದ ಕಲಿಯಬೇಕಾದ ಬಹುಮುಖ್ಯ ಪಾಠ ಒಂದೇ. ಕೇವಲ ಬೂದಿ ಮತ್ತು ಹಾಡುಗಳಲ್ಲಿ ಅಚ್ಚಳಿಯದೆ ಉಳಿದಿರುವ ಈ ಪರಂಪರೆ ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನಕ್ಕೆ ಎಂತಹ ಭಾರಿ ಬೆಲೆ ತರಬೇಕಾಗ್ತದೆ ಅನ್ನೋದನ್ನ ಇತಿಹಾಸಕ್ಕೆ ಸದಾ ನೆನಪಿಸುತ್ತೆ. ದೈಹಿಕ ಸೋಲು ಎಂದಿಗೂ ಆತ್ಮದ ನಾಶವಲ್ಲ ಅನ್ನೋ ಸತ್ಯವನ್ನ ಇದು ಎತ್ತಿ ತೋರಿಸುತ್ತೆ. ಜಾನಪದ ಪರಂಪರೆಯ ಮೂಲಕ ಆ ವೀರರ ಉಸಿರು, ಕಿಚ್ಚು ಇಂದಿಗೂ ನಮ್ಮಲ್ಲಿ ಜೀವಂತವಾಗಿದೆ. ಕೊನೆಯದಾಗಿ ಒಂದು ಆಳವಾದ ಪ್ರಶ್ನೆಯೊಂದಿಗೆ ನಮ್ಮ ಈ ವಿವರಣಾ ಕಥನವನ್ನ ಮುಕ್ತಾಯಗೊಳಿಸೋಣ. ಅಂದು ಮಡಿದ ಆ ವೀರರ ಹಾಡುಗಳು ಇಂದಿನ ನಮ್ಮ ಬದುಕುಗಳಿಗೆ, ನಮ್ಮ ಆತ್ಮಗಳಿಗೆ ಹೇಗೆ ಶಸ್ತ್ರಾಸ್ತ್ರಗಳಾಗಿ ಸ್ಫೂರ್ತಿಯಾಗಿ ಕೆಲಸ ಮಾಡ್ತವೆ? ಒಮ್ಮೆ ಆಲೋಚಿಸಿ. ಈ ಅದ್ಭುತ ಚರಿತ್ರೆಯನ್ನ ನಮ್ಮೊಂದಿಗೆ ಅರಿತಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.